ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಶಂಕಿತ ಕಲಬುರಗಿಯವರೆಗೂ ಬಂದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಂಕಿತನಿಗೆ ಕಲಬುರಗಿ ಬಳ್ಳಾರಿಯ ಜೊತೆಗೆ ಭಟ್ಕಳದ ಲಿಂಕ್ ಕೂಡ ಇದೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನೋಡಿ. ಈತನಿಗೆ ಅಂದರೆ ಶಂಕಿತನಿಗೆ ಕಲಬುರಗಿ ಬಳ್ಳಾರಿ ಜೊತೆಗೆ ಭಟ್ಕಳದ ಲಿಂಕ್ ಇದೆ ಅಂತೇಳಿ, ಭಟ್ಕಳದಲ್ಲಿ ಅಡಗಿರಬಹುದು ಎಂಬುದು ಮಾಹಿತಿ ಕೂಡ ಹೊರಬರ್ತಿದೆ ಅಂತ ಕಲಾದಗಿಯಲ್ಲಿ ಶ್ರೀರಾಮ ಸೇನೆಯ ಸಂಸ್ಥಾಪಕ ಮುತಾಲಿಕ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಸ್ಲೀಪರ್ ಸೆಲ್ ಆಗಿ ಬೆಳೀತಾ ಇದೆ ಅನ್ನುವಂಥ ಮಾಹಿತಿಯನ್ನು ಬಿಚ್ಚಿಟ್ರು. ರಾಜ್ಯದಲ್ಲಿ ನಮ್ಮ ಕಾನೂನು ಕೂಡ ತುಂಬ ದುರ್ಬಲವಾಗಿದೆ, ಕಾಂಗ್ರೆಸ್ಸಿಂದ ಮುಸ್ಲಿಮರ ಓಲೈಕೆ ತುಷ್ಟೀಕರಣ ನಡೀತಾ ಇದೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದರು. ಸೊ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂಥ ಬ್ಲಾಸ್ಟ್ ವಿಚಾರವಾಗಿ ಅಂದರೆ ಬಾಂಬ್ ಬ್ಲಾಸ್ಟ್ ವಿಚಾರವಾಗಿ ಮಾತನಾಡಿದರು. ಶಂಕಿತನಿಗೆ ಕಲಬುರಗಿ ಬಳ್ಳಾರಿಯ ಜೊತೆಗೆ ಭಟ್ಕಳದ ಲಿಂಕ್ ಇದೆ ಅಂತೇಳಿ, ಸೊ ಭಟ್ಕಳದಲ್ಲಿ ಆತ ಅಡಗಿರಬಹುದು ಅಂತೇಳಿ ಶಂಕೆ ಕೂಡ ಇದೆ, ಆ ರೀತಿಯ ಮಾಹಿತಿ ಬರ್ತಿದೆ ಅಂತ ಹೇಳಿದರು. ಕಲಬುರಗಿ ಬಳ್ಳಾರಿ ಹೋಗುವಂಥದ್ದು ಹೋಗಿ ಬಂದದ್ದು ಅಲ್ಲಿ ಏನೇನು ಲಿಂಕ್ ತೆಗಿತಾರೆ, ಇನ್ಕ್ಲೂಡಿಂಗ್ ಭಟ್ಕಳ ಕೂಡ ಅನ್ನಿಸ್ತಾ ಇದೆ. ಭಟ್ಕಳ ಕೂಡ ಅಲ್ಲೇ ಅಡಗಿರಬಹುದು ಅಂತನ್ನುವಂಥದ್ದು ಕೂಡ ಈಗ ಹೊರಗೆ ಬರ್ತಾ ಇದೆ. ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಅಥವಾ ಮುಂಚಿನ ಗೌರ್ಮೆಂಟ್ ಇದ್ದಾಗಲೂ ಕೂಡ ಇವರ ಕುರ್ಚಿ ಆಸೆ ಅಷ್ಟೇ, ಇವರಿಗೆ ಅಧಿಕಾರದ ದಾಹಿಗಳಿವರೆಲ್ಲ, ದುಡ್ಡಿನ ದಾಹಿಗಳು ಇವರಿಗೆ ಸಮಾಜ ಸೇವೆ ದೇಶ ಧರ್ಮ ಅನ್ನುವಂಥದ್ದು ಎಳ್ಳಷ್ಟು ಇಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ನಾನು. ಬರೀ ಬೂಟಾಟಿಕೆ ಮಾಡ್ತಾರಷ್ಟೇ. ಇನ್ನು ಉಳಿದ ಸಮಯದಲ್ಲಿ ಎಲ್ಲವೂ ಕೂಡ ತುಷ್ಟೀಕರಣ, ಮುಸ್ಲಿಂ ಓಲೈಕೆ, ಮುಸ್ಲಿಮರಿಗೆ ಬಚಾವ್ ಮಾಡೋದು ಇದೇ ನಡೀತಾ ಇದೆ. ಕಾಂಗ್ರೆಸ್ನವ್ರದ್ದಂತೂ ಇದೇ ನಡೀತಾ ಇದೆ. ಹಾಗಾಗಿ ಭಟ್ಕಳದ್ದು ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ. ಜಗನ್ನಾಥ ಶೆಟ್ಟಿ ಆಯೋಗ 93ರಲ್ಲಿ 3 ವರ್ಷ ಆ ವ್ಯಕ್ತಿ ಹೈಕೋರ್ಟಿನ ನ್ಯಾಯಾಧೀಶರು 3 ವರ್ಷ ಪರಿಶ್ರಮ ಪಟ್ಟು 5 ಖಂಡದಲ್ಲಿ ರಿಪೋರ್ಟ್ ಕೊಟ್ಟರೆ ಇಲ್ಲಿವರೆಗೆ BJP ಗೌರ್ಮೆಂಟ್ ಆಗಲಿ ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ ಯಾಕೆ ಅದನ್ನು ಓಪನ್ ಮಾಡಲಿಲ್ಲ? ಯಾಕೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ? ಅದರಲ್ಲಿ ಭಾಳ ಕ್ಲಿಯರ್ ಇದೆ. ನನ್ನ ಹತ್ರ ಇದೆ, ಅದು 5 ಖಂಡ ನನ್ನ ಹತ್ರ ಇದೆ. ಅದರಲ್ಲಿ 3ನೇ ಖಂಡದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ, ಭಟ್ಕಳ ನೇರವಾಗಿ ಪಾಕಿಸ್ತಾನದ ಲಿಂಕ್ ಇದೆ, ನೇರವಾಗಿ ಪಾಕಿಸ್ತಾನದ ಎಲ್ಲ ವೆಪನ್ಸ್ ಬರ್ತವೆ, ಅಲ್ಲಿ ಟ್ರೈನಿಂಗ್ ಕ್ಯಾಂಪ್ ನಡೆಯುತ್ತೆ ಅಂತನ್ನುವಂಥದ್ದು ಅದರಲ್ಲಿ ಉಲ್ಲೇಖ, ದಾಖಲೆ ಸಹಿತ ಉಲ್ಲೇಖ ಮಾಡಿದ್ದಾರೆ. ಯಾಕೆ ಇವರಿಬ್ಬರು ಬಾಯಿ ಮುಚ್ಕೊಂಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.